ಬಹುಚರ್ಚಿತ ಒಂದು ದೇಶ ಒಂದು ಚುನಾವಣೆ ಮಸೂದೆ ಲೋಕಸಭೆಯಲ್ಲಿ ಮಸೂದೆಯನ್ನ ಮಂಡಿಸಿದ್ದಾರೆ ಮೇಘವಾಲ್. ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಂಡಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹುಚರ್ಚಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಒಂದು ದೇಶ ಒಂದು ಚುನಾವಣೆ. ಇದರ ಅರ್ಥ ಇಡೀ ದೇಶಕ್ಕೆ ಒಂದೇ ಸಲ ಚುನಾವಣೆ ಆಗಬೇಕು ಅಂತ. ಆರಂಭದಿಂದಲೂ ಕೂಡ ವಿಪಕ್ಷಗಳು ಇದನ್ನ ವಿರೋಧ ಮಾಡ್ಕೊಂಡು ಬಂದಿದೆ. ಬಟ್ ಈಗ ಮಂಡನೆ ಮಾಡಿದ್ದಾರೆ ಕಾನೂನು ಸಚಿವ. ಮಸೂದೆ ಮಂಡನೆಗೆ ಕಾಂಗ್ರೆಸ್ನಿಂದ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಮಸೂದೆ ಸಂವಿಧಾನದ ಮೇಲಿನ ದಾಳಿ ಅಂತ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ. ಕಾಂಗ್ರೆಸ್ ಜೊತೆ ಇತರ ವಿಪಕ್ಷಗಳಿಂದಲೂ ಕೂಡ ವಿರೋಧ ಇದೆ. ಇಲ್ಲಿ ಇರೋದು ಪಾಯಿಂಟ್. ಯಾಕೆ ವಿಪಕ್ಷಗಳ ನಿರ್ಧಾರ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮತಗಳು. ಅಲ್ಲೂ ಕೂಡ ಈ ಕಾನೂನನ್ನ ಜಾರಿ ಮಾಡಬೇಕು ಅಂದ್ರೆ ಒಂದಷ್ಟು ನಿಯಮಗಳು ಬರುತ್ತೆ. For the NDA's one nation, one election bill. Sir, our party's... Sir, our party's guiding force, Sri Nara Chandrababu. एक मिनट रूल 72 में है, लेकिन एक मिनट, हमने वक्त के समय भी सभी माननीय संसदीय कार्य मंत्री जी आप बोलिए ना कुछ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಈಗ ಮಸೂದೆ ಮಂಡನೆ ಆದ್ರೆ ಸಾಕ, ಈ ಕಾನೂನನ್ನ ಜಾರಿಗೆ ತರೋದಕ್ಕೆ ಒಂದಷ್ಟು ನಿಯಮಗಳಿದೆಯಲ್ಲ. ಇಂತಿಷ್ಟು ರಾಜ್ಯಗಳ ಸಹಿ ಬೇಕು, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇಂತಿಷ್ಟೇ ಮತ ಬೇಕು ಅಂತ NDA ಹತ್ರ ಅಷ್ಟೊಂದಿಲ್ಲ. ಹಾಗಾಗಿ ಅದನ್ನ ರೀಚ್ ಆಗಿ ಕಾನೂನನ್ನ ಜಾರಿಗೆ ತರೋದು ಅಷ್ಟು ಈಸಿ ಇದೆಯಾ ಅನ್ನೋದು ಪ್ರಶ್ನೆ. ಶ್ರುತಿ, ಖಂಡಿತ ಬಹುನಿರೀಕ್ಷಿತ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಜಾರಿಗೆ ತರುವಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಇಡೀ ದೇಶದಾದ್ಯಂತ. ಅದರಲ್ಲೂ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದು. ಇದರ ಹಿನ್ನೆಲೆಯಲ್ಲಿ ಇಂದು ಲೋಕಸಭೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಯನ್ನ ಕೇಂದ್ರದ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ರವರು ಮಸೂದೆಯನ್ನ ಮಂಡಿಸಿರುವಂತದ್ದು. ಸದ್ಯಕ್ಕೆ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮುಂದಿನ ಏನು ಈ ಒಂದು ಮ್ಯಾನಿಪುಲೇಟ್ ಯಾವ ರೀತಿ ಮಾಡ್ತಾರೆ ಎನ್ನುವಂತಹ ವಿಷಯ ಏನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಂಬರುವ ಚುನಾವಣೆಯಲ್ಲಿ ಈ ಒಂದು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಯಾದಂತ ಸಂದರ್ಭದಲ್ಲಿ ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅನ್ವಯ ಆಗುತ್ತಾ ಅನ್ನುವಂತಹ ಚರ್ಚೆ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇದೀಗ ಮಂಡನೆ ಆಗಿರುವ ಹಿನ್ನೆಲೆಯಲ್ಲಿ ಯಾವೆಲ್ಲ ಇಂಪ್ಲಿಮೆಂಟೇಷನ್ಗಳಾಗಿದೆ, ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಇಂಪ್ಲಿಮೆಂಟೇಷನ್ಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಲೋಕಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದ ಹಲವು ನಾಯಕರು ಈ ಒಂದು ವಿಚಾರವಾಗಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿರೋಧ ಯಾಕೆ ಅಂತ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋ ಪ್ರಕಾರ ಒಂದು ದೇಶ ಒಂದು ಚುನಾವಣೆ ಬಂದ್ಬಿಟ್ರೆ ಹೆಲ್ಪ್ ಆಗುತ್ತೆ, ಎಟ್ ಅ ಟೈಮ್ ಎಲ್ಲಾ ದೇಶದಲ್ಲೂ ಒಂದೇ ಬಾರಿಗೆ ಚುನಾವಣೆ ಆಗುತ್ತೆ, ತಪ್ಪೇನು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗುತ್ತೆ. ವಿಪಕ್ಷಗಳು ಯಾಕೆ ವಿರೋಧ ಮಾಡ್ತಾ ಇದೆ ಅಂತ ಇದನ್ನ ಪ್ರಮುಖವಾಗಿ ಶ್ರುತಿ ಏನಂತಂದ್ರೆ ವಿರೋಧ ಪಕ್ಷಗಳ ವಿರೋಧ ಯಾಕೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ವಿರೋಧ ಪಕ್ಷಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಏಕಪಕ್ಷೀಯ ನಿರ್ಧಾರ ಏನಿದೆ, ಈ ಒಂದು ನಿರ್ಧಾರಕ್ಕೆ ನಮ್ಮ ಸಮ್ಮತ ಇಲ್ಲ ಅನ್ನುವಂಥದ್ದು. ಅಂದ್ರೆ ಒಂದು ಚುನಾವಣೆ ಅಥವಾ ಒಂದು ದೇಶ ಒಂದು ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ, ದೇಶದಲ್ಲಿ ಒಂದೇ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಇದಕ್ಕೆ ಅಂದ್ರೆ ಕೇಂದ್ರ ಸರ್ಕಾರ ಏನಿದೆ ಇದಕ್ಕೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ಅನುಕೂಲಕ್ಕೆ ತಕ್ಕಂತೆ ಏನು ಮಸೂದೆಗಳನ್ನ ಮಂಡನೆ ಮಾಡ್ಕೊಳ್ತಾ ಇದೆ ಅನ್ನುವಂತ ಆರೋಪ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಂದ್ರೆ ಈಗಾಗಲೇ ಸರ್ಕಾರಗಳು ಅಂದ್ರೆ ಪ್ರಾದೇಶಿಕ ಸರ್ಕಾರಗಳ ಮೇಲೆ ಇದರ ಒತ್ತಡ ಬೀಳುತ್ತೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಈಗಾಗಲೇ ಪ್ರಾದೇಶಿಕ ಪಕ್ಷಗಳೇನಿದೆ ಅವುಗಳು ಕೂಡ ಈ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದೇ ರೀತಿಯಲ್ಲಿ ಚುನಾವಣೆ ನಡೆದ್ರೆ ಕೇಂದ್ರ ಸರ್ಕಾರ ಒಂದಷ್ಟು ಸ್ಟ್ರಾಟಜಿಗಳನ್ನ ಇಟ್ಟುಕೊಂಡು
ಈ ಒಂದು ಮಸೂದೆಯನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ತೀವ್ರ ವಿರೋಧವನ್ನ ನಾವು ವ್ಯಕ್ತಪಡಿಸ್ತೀವಿ ಎನ್ನುವಂತಹ ಮಾತನ್ನ ಕೂಡ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಮುಂಬರುವ ಚುನಾವಣೆಯಲ್ಲಿ ಈ ಒಂದು ಮಸೂದೆಯನ್ನ ಅವಲಂಬನೆ ಆಗೋಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ತಿಳಿಸಿರುವಂತದ್ದು. ಅಂದ್ರೆ 2034ರ ನಂತರದಲ್ಲಿ, ಅಂದ್ರೆ 34ರ ಚುನಾವಣೆಯ ನಂತರದಲ್ಲಿ ಈ ಒಂದು ಮಸೂದೆಯನ್ನ ಅವಲಂಬನೆಯನ್ನ ಮಾಡ್ತೀವಿ ಎನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಅದರ ಮ್ಯಾನಿಪುಲೇಷನ್ ಏನಿದೆ, ಡೆವಲಪ್ಮೆಂಟ್ಸ್ ಏನಿದೆ, ಅದನ್ನ ಕೂಡ ಅಪ್ಡೇಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಮಸೂದೆಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕಿರ್ಬೋದು ಅಥವಾ ಆಯಾ ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ತನ್ನದೇ ಆದ ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ. ಅದಕ್ಕೆ ಯಾವ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕು, ಅದನ್ನ ಮ್ಯಾನಿಪುಲೇಷನ್ ಯಾವ ರೀತಿ ಮಾಡಬೇಕು ಅನ್ನುವುದರ ಬಗ್ಗೆ ಸಾಕಷ್ಟು ವಿಚಾರಗಳಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ಅದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗೆ ತರಬೇಕು, ಅದನ್ನ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ನಟೇಶ್, ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ, ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಟ್ಟಾರು ಕೂಡ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ ನೋಡೋಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಹು ಚರ್ಚಿತ ಒಂದು ದೇಶ ಒಂದು ಚುನಾವಣೆ ಮಸೂದೆ ಲೋಕಸಭೆಯಲ್ಲಿ ಮಸೂದೆಯನ್ನ ಮಂಡಿಸಿದ್ದಾರೆ ಮೇಘವಾಲ್. ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಂಡಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹು ಚರ್ಚಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಒಂದು ದೇಶ ಒಂದು ಚುನಾವಣೆ. ಇದರ ಅರ್ಥ ಇಡೀ ದೇಶಕ್ಕೆ ಒಂದೇ ಸಲ ಚುನಾವಣೆ ಆಗಬೇಕು ಅಂತ. ಆರಂಭದಿಂದಲೂ ಕೂಡ ವಿಪಕ್ಷಗಳು ಇದನ್ನ ವಿರೋಧ ಮಾಡ್ಕೊಂಡು ಬಂದಿದೆ. ಬಟ್ ಈಗ ಮಂಡನೆ ಮಾಡಿದ್ದಾರೆ ಕಾನೂನು ಸಚಿವ. ಮಸೂದೆ ಮಂಡನೆಗೆ ಕಾಂಗ್ರೆಸ್ನಿಂದ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಮಸೂದೆ ಸಂವಿಧಾನದ ಮೇಲಿನ ದಾಳಿ ಅಂತ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ. ಕಾಂಗ್ರೆಸ್ ಜೊತೆ ಇತರ ವಿಪಕ್ಷಗಳಿಂದಲೂ ಕೂಡ ವಿರೋಧ ಇದೆ. ಇಲ್ಲಿ ಇರೋದು ಪಾಯಿಂಟ್, ಯಾಕೆ ವಿಪಕ್ಷಗಳ ನಿರ್ಧಾರ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮತಗಳು. ಅಲ್ಲೂ ಕೂಡ ಈ ಕಾನೂನನ್ನ ಜಾರಿ ಮಾಡಬೇಕು ಅಂದ್ರೆ ಒಂದಷ್ಟು ನಿಯಮಗಳು ಬರುತ್ತೆ. For the NDA's one nation, one election bill. Sir, our party's... Sir, our party's guiding force, Sri Nara Chandrababu. एक मिनट रूल 72 में है, लेकिन एक मिनट, हमने वॉक के समय भी सभी माननीय संसदीय कार्य मंत्री जी, आप बोलिए ना कुछ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಈಗ ಮಸೂದೆ ಮಂಡನೆ ಆದ್ರೆ ಸಾಕ, ಈ ಕಾನೂನನ್ನ ಜಾರಿಗೆ ತರೋದಕ್ಕೆ ಒಂದಷ್ಟು ನಿಯಮಗಳಿದೆಯಲ್ಲ, ಇಂತಿಷ್ಟು ರಾಜ್ಯಗಳ ಸಹಿ ಬೇಕು, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇಂತಿಷ್ಟೇ ಮತ ಬೇಕು ಅಂತ NDA ಹತ್ರ ಅಷ್ಟೊಂದಿಲ್ಲ. ಹಾಗಾಗಿ ಅದನ್ನ ರೀಚ್ ಆಗಿ ಕಾನೂನನ್ನ ಜಾರಿಗೆ ತರೋದು ಅಷ್ಟು ಈಸಿ ಇದೆಯಾ ಅನ್ನೋದು ಪ್ರಶ್ನೆ. ಶ್ರುತಿ, ಖಂಡಿತ ಬಹುನಿರೀಕ್ಷಿತ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಜಾರಿಗೆ ತರುವಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಇಡೀ ದೇಶದಾದ್ಯಂತ. ಅದರಲ್ಲೂ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದು. ಇದರ ಹಿನ್ನೆಲೆಯಲ್ಲಿ ಇಂದು ಲೋಕಸಭೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಯನ್ನ ಕೇಂದ್ರದ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನ ಮಂಡಿಸಿರುವಂತದ್ದು. ಸದ್ಯಕ್ಕೆ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮುಂದಿನ ಈ ಒಂದು ಮ್ಯಾನಿಪುಲೇಟ್ ಯಾವ ರೀತಿ ಮಾಡ್ತಾರೆ ಎನ್ನುವಂತಹ ವಿಷಯ ಏನಿದೆ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಂಬರುವ ಚುನಾವಣೆಯಲ್ಲಿ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಯಾದಂತ ಸಂದರ್ಭದಲ್ಲಿ ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅನ್ವಯ ಆಗುತ್ತಾ ಅನ್ನುವಂತಹ ಚರ್ಚೆ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇದೀಗ ಮಂಡನೆ ಆಗಿರುವ ಹಿನ್ನೆಲೆಯಲ್ಲಿ ಯಾವೆಲ್ಲ ಇಂಪ್ಲಿಮೆಂಟೇಷನ್ಗಳಾಗಿದೆ, ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಇಂಪ್ಲಿಮೆಂಟೇಷನ್ಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಲೋಕಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದ ಹಲವು ನಾಯಕರು ಈ ಒಂದು ವಿಚಾರವಾಗಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿರೋಧ ಯಾಕೆ ಅಂತ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋ ಪ್ರಕಾರ ಒಂದು ದೇಶ ಒಂದು ಚುನಾವಣೆ ಬಂದ್ಬಿಟ್ರೆ ಹೆಲ್ಪ್ ಆಗುತ್ತೆ, ಎಟ್ ಅ ಟೈಮ್ ಎಲ್ಲಾ ದೇಶದಲ್ಲೂ ಒಂದೇ ಬಾರಿಗೆ ಚುನಾವಣೆ ಆಗುತ್ತೆ, ತಪ್ಪೇನು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗುತ್ತೆ. ವಿಪಕ್ಷಗಳು ಯಾಕೆ ವಿರೋಧ ಮಾಡ್ತಾ ಇದೆ ಅಂತ ಇದನ್ನ
ಪ್ರಮುಖವಾಗಿ ಶ್ರುತಿ ಏನಂತಂದ್ರೆ ವಿರೋಧ ಪಕ್ಷಗಳ ವಿರೋಧ ಯಾಕೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ವಿರೋಧ ಪಕ್ಷಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಏಕಪಕ್ಷೀಯ ನಿರ್ಧಾರ ಏನಿದೆ, ಈ ಒಂದು ನಿರ್ಧಾರಕ್ಕೆ ನಮ್ಮ ಸಮ್ಮತ ಇಲ್ಲ ಅನ್ನುವಂಥದ್ದು. ಅಂದ್ರೆ ಒಂದು ಚುನಾವಣೆ ಅಥವಾ ಒಂದು ದೇಶ ಒಂದು ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ, ದೇಶದಲ್ಲಿ ಒಂದೇ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಇದಕ್ಕೆ ಅಂದ್ರೆ ಕೇಂದ್ರ ಸರ್ಕಾರ ಏನಿದೆ ಇದಕ್ಕೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ಅನುಕೂಲಕ್ಕೆ ತಕ್ಕಂತೆ ಏನು ಮಸೂದೆಗಳನ್ನ ಮಂಡನೆ ಮಾಡ್ಕೊಳ್ತಾ ಇದೆ ಅನ್ನುವಂತ ಆರೋಪ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಂದ್ರೆ ಈಗಾಗಲೇ ಸರ್ಕಾರಗಳು ಅಂದ್ರೆ ಪ್ರಾದೇಶಿಕ ಸರ್ಕಾರಗಳ ಮೇಲೆ ಇದರ ಒತ್ತಡ ಬೀಳುತ್ತೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಈಗಾಗಲೇ ಪ್ರಾದೇಶಿಕ ಪಕ್ಷಗಳೇನಿದೆ ಅವುಗಳು ಕೂಡ ಈ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದೇ ರೀತಿಯಲ್ಲಿ ಚುನಾವಣೆ ನಡೆದ್ರೆ ಕೇಂದ್ರ ಸರ್ಕಾರ ಒಂದಷ್ಟು ಸ್ಟ್ರಾಟಜಿಗಳನ್ನ ಇಟ್ಟುಕೊಂಡು ಈ ಒಂದು ಮಸೂದೆಯನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ತೀವ್ರ ವಿರೋಧವನ್ನ ನಾವು ವ್ಯಕ್ತಪಡಿಸ್ತೀವಿ ಎನ್ನುವಂತಹ ಮಾತನ್ನ ಕೂಡ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಮುಂಬರುವ ಚುನಾವಣೆಯಲ್ಲಿ ಈ ಒಂದು ಮಸೂದೆಯನ್ನ ಅವಲಂಬನೆ ಆಗೋಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ತಿಳಿಸಿರುವಂತದ್ದು. ಅಂದ್ರೆ 2034ರ ನಂತರದಲ್ಲಿ ಅಂದ್ರೆ 34ರ ಚುನಾವಣೆಯ ನಂತರದಲ್ಲಿ ಈ ಒಂದು ಮಸೂದೆಯನ್ನ ಅವಲಂಬನೆಯನ್ನ ಮಾಡ್ತೀವಿ ಎನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಅದರ ಮ್ಯಾನಿಪುಲೇಷನ್ ಏನಿದೆ, ಡೆವಲಪ್ಮೆಂಟ್ಸ್ ಏನಿದೆ ಅದನ್ನ ಕೂಡ ಅಪ್ಡೇಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಮಸೂದೆಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕಿರ್ಬೋದು ಅಥವಾ ಆಯಾ ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ತನ್ನದೇ ಆದ ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ. ಅದಕ್ಕೆ ಯಾವ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕು, ಅದನ್ನ ಮ್ಯಾನಿಪುಲೇಷನ್ ಯಾವ ರೀತಿ ಮಾಡಬೇಕು ಅನ್ನುವುದರ ಬಗ್ಗೆ ಸಾಕಷ್ಟು ವಿಚಾರಗಳಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ಅದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗೆ ತರಬೇಕು, ಅದನ್ನ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ನಟೇಶ್, ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.